ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಕರ್ನಾಟಕ 2026 ಬಜೆಟ್ ಬಂದಿದೆ. ಯಾರ್ಯಾರು ಪ್ರಾಪರ್ಟಿ ಓನ್ ಮಾಡ್ತಿದ್ದೀರಾ ಅಥವಾ ಬೈ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀರಾ, ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟ್ ರೋಡ್ಸ್ಗೆ ಬರೋದಾದರೆ, KR ಪುರಮಿಂದ ಸಿಲ್ಕ್ ಬೋರ್ಡು 450 crores ಸ್ಪೆಂಡ್ ಮಾಡಿ ಔಟರ್ ರಿಂಗ್ ರೋಡ್ ಮಾಡ್ತಿದ್ದಾರೆ. ಅದೊಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಪ್ಗ್ರೇಡ್ ಆಗ್ತಿದೆ. 1700 crores ಸ್ಪೆಂಡ್ ಮಾಡಿ 178 ಕಿಲೋಮೀಟರ್ಸ್ಗೆ ವೈಟ್ ಟಾಪಿಂಗ್ ಮಾಡ್ತಿದ್ದಾರೆ. ನೆಕ್ಸ್ಟ್ 3 ಇಯರ್ಸಲ್ಲಿ 450 ಕಿಲೋಮೀಟರ್ಸ್ಗೆ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ನಮ್ಮ ಮೆಟ್ರೋ ಎಕ್ಸಿಸ್ಟಿಂಗ್ 96 ಕಿಲೋಮೀಟರ್ಸ್ ಜೊತೆ ಹೊಸದಾಗಿ 41 ಕಿಲೋಮೀಟರ್ಸ್ ಎಕ್ಸ್ಪ್ಯಾಂಡ್ ಮಾಡ್ತಿದ್ದಾರೆ. 2026ಅಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಮೆಟ್ರೋ ಬಂದರೆ ಮಿನಿಮಮ್ 30-40% ಪ್ರೈಸಸ್ ಜಂಪ್ ಆಗುತ್ತೆ, ಮಾರ್ಕ್ ಮೈ ವರ್ಡ್ಸ್. ಸಬರ್ಬನ್ ಟ್ರೈನ್ ಅಪ್ಡೇಟಿಗೆ ಬರೋದಾದರೆ, ಕಾರಿಡಾರ್ 4 ಹೀಲಾಲಿಗೆಯಿಂದ ರಾಜನ್ಕುಂಟೆ ಲ್ಯಾಂಡ್ ಎಕ್ವಿಸಿಷನ್ ಆಲ್ರೆಡಿ ಪ್ರಾಸೆಸ್ನಲ್ಲಿ. ಈಗ ಬಿಗ್ಗೆಸ್ಟ್ ಅನೌನ್ಸ್ಮೆಂಟ್ಸ್ ಅಂತಲೇ ಹೇಳ್ಬೋದು. 40,000 crores ಸ್ಪೆಂಡ್ ಮಾಡಿ 40 ಕಿಲೋಮೀಟರ್ಸ್ ಅಂಡರ್ಗ್ರೌಂಡ್ ಟನಲ್ ಮಾಡ್ತಿದ್ದಾರೆ. ನಾರ್ತ್ ಸೌತ್ ಕನೆಕ್ಟಿವಿಟಿಗೆ ಮತ್ತು ಈಸ್ಟ್ ವೆಸ್ಟ್ ಕನೆಕ್ಟಿವಿಟಿಗೆ. ಟ್ರಾಫಿಕ್ ಜಾಮ್ ಇಶ್ಯೂನ ರಿಸಾಲ್ವ್ ಮಾಡುತ್ತೋ ಬಿಡುತ್ತೋ, ನಾನು ಆ ಕಾಂಟ್ರವರ್ಸಿಗೆ ಹೋಗಲ್ಲ. ಬ್ಯಾಂಗ್ಳೂರ್ಗೆ ಸೆಕೆಂಡ್ ಏರ್ಪೋರ್ಟ್ ಬರ್ತಿದೆ. 3 ಜಾಗ ಡಿಸೈಡ್ ಆಗಿದೆ. ಅದರಲ್ಲಿ ಯಾವ ಜಾಗ ಸೂಕ್ತ ಅಂತ ಫೀಸಿಬಿಲಿಟಿ ರಿಪೋರ್ಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿ. ಕ್ರಿಕೆಟ್ ಫ್ಯಾನ್ಸ್ಗೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 80,000 ಸೀಟಿಂಗ್ ಕೆಪಾಸಿಟಿ ಸ್ಟೇಡಿಯಂ ಬರ್ತಿದೆ, ಹಾಗೂ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಕೂಡ ಬರ್ತಿದೆ. ಇನ್ನೂ ಡೀಟೇಲಾಗಿ ಬಜೆಟ್ನ ಓದಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಬಜೆಟ್ ಅಂತ ಟೈಪ್ ಮಾಡಿ. ನಾನು ನಿಮಗೆ ಕಂಪ್ಲೀಟ್ ಬಜೆಟ್ ಹೈಲೈಟ್ಸ್ನ ಶೇರ್ ಮಾಡ್ತೀನಿ. ಇದೇ ಥರ ರಿಯಲ್ ಎಸ್ಟೇಟ್ ಅಪ್ಡೇಟ್ಸ್ಗೆ ನಿಮ್ಮ ಬ್ರೋಕರ್ ಪೇಜ್ನ ಫಾಲೋ ಮಾಡಿ.